ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಮತ್ತಿಬ್ಬರ ಬಂಧನ ಆಗಿದೆ. ಇವರು ಸ್ಕಾರ್ಪಿಯೋ ಕಾರ್ನ ಮೂಲಕ ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಶೆಡ್ನಲ್ಲಿ ಕೊಲೆ ಮಾಡಿ ಆನಂತರ ಈ ಸ್ಕಾರ್ಪಿಯೋ ಕಾರ್ನ ಮೂಲಕ ಏನು ಎಸ್ತು ಬಂದ್ರಲ್ಲ ಆ ಇಬ್ಬರು ಈಗ ಅಂಧರಾಗಿದ್ದಾರೆ. ಹತ್ಯೆ ಕೇಸ್ನಲ್ಲಿ ಈ ಇಬ್ಬರು ಆರೋಪಿಗಳು ಪುನೀತ್ ಹಾಗೂ ಹೇಮಂತ್ ಅರೆಸ್ಟ್ ಆಗಿದ್ದಾರೆ. ಈಗ ಸ್ಕಾರ್ಪಿಯೋ ಕಾರು ಮಾಲೀಕ ಪುನೀತ್ ಲಾಕ್ ಆಗಿದ್ದಾನೆ. ಇನ್ನೊಬ್ಬ ಹೇಮಂತ್, ಕಾರನ್ನ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದ ಹೇಮಂತ್ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು. ಇವರನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಆ ಮೂಲಕ ತನಿಖೆ ಮುಂದುವರೆದಿದೆ. ಈ ಪ್ರಕರಣದಲ್ಲಿ ಇನ್ನೆಷ್ಟು ಜನ ಇದ್ದಾರೆ ಅನ್ನೋ ವಿಚಾರ ಬಂದಾಗ ಸುಮಾರು 17 ಜನ ಇದ್ದಾರೆ. 13 ಜನ ಆಲ್ರೆಡಿ ಅರೆಸ್ಟ್ ಆಗಿದ್ರು. ಈಗ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಆ ಮೂಲಕ ಇನ್ನಷ್ಟು ಈ ಪ್ರಕರಣದ ಎಕ್ಸ್ಕ್ಲೂಸಿವ್ ವಿಚಾರಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಾ ಇದೆ. ಇಬ್ಬರು ಆರೋಪಿಗಳು ಹೇಮಂತ್, ಈತ ಕಾರನ್ನು ಕ್ಲೀನ್ ಮಾಡಿಸ್ಕೊಂಡು ಸ್ಕಾರ್ಪಿಯೋ ಕಾರ್ನಲ್ಲೇ ಶವವನ್ನು ಎತ್ತಿ ಎಸೆದಿದ್ರು, ತೆಗೆದುಕೊಂಡು ಹೋಗಿದ್ರು, ಶಿಫ್ಟ್ ಮಾಡಿದ್ರು. ಸುಮ್ನಹಳ್ಳಿಯ ಆ ಮೋರಿ ಏನಿದೆಯಲ್ಲ ರಾಜಕಾಲುವೆ ಅಲ್ಲಿ ಎಸೆದಿದ್ರು. ಈಗ ಅವರಿಬ್ಬರು ಅರೆಸ್ಟ್ ಆಗಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಅರೆಸ್ಟ್ ಆಗಿರುವಂಥ ಇವರಿಬ್ಬರ ಪಾತ್ರ ಏನು ಈ ಕೊಲೆ ಪ್ರಕರಣದಲ್ಲಿ? ಸುನಿಲ್, ರಂಜಿತ್, ಇವತ್ತು ಒಟ್ಟು 3 ಜನರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿರುವಂಥದ್ದು. ಅದರಲ್ಲಿ ಓರ್ವ ವ್ಯಕ್ತಿ ರವಿ, ಈತ ಇಟಿಯೋಸ್ ಕಾರಿನಲ್ಲಿ ಆರೋಪಿಗಳು ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಬರೋದಕ್ಕೆ ಸಹಾಯವನ್ನು ಮಾಡಿದಂಥ ವ್ಯಕ್ತಿ. ಆ್ಯಕ್ಚುಲಿ ಆತನಿಗೂ ಕೂಡ ಸ್ಟಾರ್ಟಿಂಗ್ ಏನು ಅಂತ ಗೊತ್ತಿರಲಿಲ್ಲ. ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಆ ಇಟಿಯೋಸ್ ಕಾರು ಚಾಲಕ ರವಿಯನ್ನು ಕರೆಸ್ಕೊಂಡಿದ್ರು. ಅದಾದ ನಂತರ ಅಲ್ಲಿಂದ ರೇಣುಕಾಸ್ವಾಮಿಯನ್ನು ಬಲವಂತವಾಗಿ ಆ ಒಂದು ಕಾರ್ನಲ್ಲಿ ಹತ್ತಿಸ್ಕೊಂಡು ಬೆಂಗಳೂರು ಕಡೆಗೆ ಬಂದಿದ್ರು ಅನ್ನುವಂಥ ಮಾಹಿತಿ. ಇನ್ನು ಉಳಿದಂಥ ಇಬ್ಬರು ಆರೋಪಿಗಳು ಪುನೀತ್ ಮತ್ತು ಹೇಮಂತ್, ಇವರಿಬ್ಬರು ಕೂಡ ಬೆಂಗಳೂರಿನವರೇ. ಈ ಒಂದು ಸ್ಕಾರ್ಪಿಯೋ ಕಾರು ಕೃತ್ಯಕ್ಕೆ ಬಳಕೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಆದಂಥ ಸ್ಕಾರ್ಪಿಯೋ ಕಾರ್ ಏನಿದೆ, ಈ ಒಂದು ಕಾರ್ನ ಮಾಲೀಕ ಓರ್ವ, ಮತ್ತೋರ್ವ ವ್ಯಕ್ತಿ ಕೃತ್ಯ ಎಸಗಿದ ಬಳಿಕ ಮೃತದೇಹವನ್ನು ಸುಮ್ನಹಳ್ಳಿ ಬಳಿ ಇರುವಂಥ ಬ್ರಿಡ್ಜ್ ಹತ್ರ ತೊಗೊಂಡೋಗಿ ಎಸೆಯಲಾಗಿತ್ತು. ಆ ಒಂದು ಘಟನೆಯ ಬಳಿಕ ಆ ಕಾರಿನಲ್ಲಿ ರಕ್ತದ ಕಲೆಗಳು ಕೂಡ ಇತ್ತು. ಆ ಕಾರನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಬರುವಲ್ಲಿ ಈತ ಸಹಾಯವನ್ನು ಮಾಡಿದ ಅನ್ನುವಂಥದ್ದು ವಿಚಾರ ಗೊತ್ತಾಗಿರುವಂಥದ್ದು. ಬಂಧಿತ ಆರೋಪಿಗಳ ಕಡೆಯಿಂದ ಈ 3 ಜನರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಗೊತ್ತಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಈ 3 ಜನರನ್ನು ಅರೆಸ್ಟ್ ಮಾಡಿ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.